ಈಗ ಬೆಳಿಗ್ಗೆಯಿಂದನೂ ಕೂಡ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ. ಸರ್ಕಾರದಿಂದ ಯಾರು ಕೂಡ ಜನಪ್ರತಿನಿಧಿಗಳು ನಿಮ್ಮನ್ನ ಇಲ್ಲಿ ಬಂದು ಭೇಟಿ ಮಾಡಿಲ್ಲ. ಆದರೂ ಕೂಡ ಮಧ್ಯಾಹ್ನ CM ಅವರು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ನೀವು ಯಾವ ಒಂದು ಭರವಸೆಯಲ್ಲಿ ಇಲ್ಲಿ ಕೂತ್ಕೊಂಡು ಈಗ ಪ್ರೊಟೆಸ್ಟ್ ಕೂತಿದ್ದೀರಾ? ಗುರುಗಳೇ, ನಾವು ಪ್ರಜೆಗಳು, ಅವರು ಪ್ರಭುಗಳು, ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವರು ನಮ್ಮನ್ನು ನೋಡ್ಕೊಳ್ಳಿಲ್ಲ ಅಂದಮೇಲೆ ನಾವು ಮತ ಕೊಟ್ಟು ಅವ್ರನ್ನ ಅಧಿಕಾರದಲ್ಲಿ ಇಟ್ಟಿದ್ದೀವಿ. ಅವರು ನಮಗೆ ಖಂಡಿತ ಭರವಸೆ ಕೊಡ್ತಾರೆ, ಪೋಸ್ಟ್ಪೋನ್ ಮಾಡ್ತಾರೆ, ಒಂದು ನಂಬಿಕೆ ನಮ್ಮಲ್ಲಿದೆ. ನಾವು ಪ್ರಾಮಾಣಿಕವಾಗಿ ಇಲ್ಲಿ ಯಾರೂ ಊಟ ಮಾಡ್ದೇ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ. ದಯವಿಟ್ಟು ಅವ್ರು CM ಮೇಲೆ ತುಂಬ ನಂಬಿಕೆ ಇದೆ. ಯಾಕೆಂದರೆ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ, ಅವ್ರ ಕಾಲದಲ್ಲಿ ತುಂಬ ನೋಟಿಫಿಕೇಶನ್ ಆಗ್ತಾ ಇದೆ. ಇಲ್ಲಿ ಒಂದು ಪ್ರಕಾರ CMನ ಪ್ರಾಮಾಣಿಕವಾಗಿ ದಿಕ್ಕು ತಪ್ಪಿಸಿದ್ದಾರೆ. ಒಂದು ನಿಜವಾಗ್ಲೂ ಪೇಪರ್ ಎಲ್ಲ ಆಲೆ ಲೀಕ್ ಆಗಿದೆ, ಎಲ್ಲರಿಗೂ ಮನವರಿಕೆ ಆಗಿದೆ. ಆ ಒಂದು ಅಪನಂಬಿಕೆಯಿಂದ ನಾವು ನಂಬಿಕೆಯಿಂದ ಇಲ್ಲಿ ಕೂತಿದ್ದೀವಿ. ನಾಳೆ ನಮ್ಮ ಇಷ್ಟು ಜನಕ್ಕೆ ಗೊತ್ತಿರ್ಬೋದಷ್ಟೇ, ಇಡೀ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿಲ್ಲ. ನಿಜವಾಗಲೂ ಈ ಪೇಪರ್ ಔಟ್ ಆಗೋದೆ ಅಂದರೆ ನಾಳೆ ವಿಚಾರಗಳು ಜನಗಳು ಬರ್ತಾರೆ. ದಯವಿಟ್ಟು ಆ ಥರ ಆಗ್ತಾ ಇದೆ. ಯಾಕೆ ಅಂದರೆ 1 ತಿಂಗಳು ಮುಂಚೆ ಇವರು ಕ್ವಶನ್ ಪೇಪರ್ನ ಡಿಸ್ಪ್ಯಾಚ್ ಮಾಡೋದು ಸುಧಾ ಎಲ್ಲರೂ ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ. ಇಲ್ಲಿ ಗೌಪ್ಯತೆನ ಕಾಪಾಡ್ತಾ ಇಲ್ಲ KPSC. ಯಾವುದೇ ಒಂದು ಫಾರ್ಮೇಷನ್ ಮಾಡಬೇಕಂದ್ರೆ ಇವು ಟ್ರೆಜರಲ್ಲಿ ಇಟ್ಕೊಂಡು ಗೌಪ್ಯತೆನ ಕಾಪಾಡಬೇಕು. ಇಲ್ಲಿ ಗೌಪ್ಯತೆ ಅನ್ನೋದು ಇಲ್ಲ. ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳಿಗೆ ಖಂಡಿತ ತೊಂದರೆ ಆಗ್ತಾ ಇದೆ. ದಯವಿಟ್ಟು CM ಸಾಹೇಬರು ಈ ವಿಚಾರದಲ್ಲಿ ಸ್ಪಂದಿಸಿ ಸರ್ವರಿಗೂ ಒಳ್ಳೇದಾಗಬೇಕು. ಇವ್ರು ಯಾವ ರೀತಿ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತ ಒಳ್ಳೇದು ಮಾಡಿದ್ದಾರೆ ಜನತೆಗೆ, ವಿದ್ಯಾರ್ಥಿ ಜೀವನದಲ್ಲೂ ಅವರು ಒಬ್ಬರು ತಂದೆ ಅನ್ಸ್ಕೊಂಡಿದ್ದಾರೆ. ನಮಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.